ಕನ್ಷನ್ ಇದ್ರು ಅದನ್ನ ಹೊತ್ತು ಮಾಡುವಷ್ಟು ಶಕ್ತಿ ಆ ದೇವರು ನಾನು ಕೊಟ್ಟಾನ. ಏನಿಲ್ಲ, ನಾಳೆ ನೀನು ಬೆಂಗಳೂರಿಗೆ ಹೋಗಬೇಕು. ತಮ್ಮನ ಮದುವೆ ಮುಂದಿಟ್ಟುಕೊಂಡು ಬೆಂಗಳೂರಿಗೆ ಹೋಗುದಂದ್ರೆ ಅಷ್ಟೇ ಅಲ್ಲ ವಿಶ್ವ, ನಿನ್ನ ತಮ್ಮನ ಮದುವೆಯಲ್ಲಿ ನೀನು ಯಾರ ಕಣ್ಣಿಗೂ ಕಾಣಿಸಂಗಿಲ್ಲ. ನನ್ನ ಮಗ ಮುಂದಿನ ಮದುವೆ ಮಾಡ್ತಾನ, ಅವನೇ ಇಲ್ಲಾಂದ್ರೆ ಮದುವೆ ಹೆಂಗ್ ನಡೀತೈತ್ರಿ? ಶಿವರಾಮ, ಮದುವೆ ಮಾಡಿಸ್ಬೇಕಂದ್ರೆ ನಾನು ಹೇಳಿದ್ದಕ್ಕೆ ನೀವು ಒಪ್ಕೊಳ್ಬೇಕು ಅಷ್ಟೇ. ನೋಡ್ರಿ, ಇಂಥ ಶಿಕ್ಷೆ ಎಲ್ಲ ಕೊಡಬೇಡಿ. ಯಾಕಂದ್ರೆ ನನ್ನ ತಮ್ಮನ ಮದುವೆಯಲ್ಲಿ ನಾನು ಬೇಡ ಗೌಡ್ರಿ, ಮತ್ತೇನಾದ್ರೂ ಕೆಲಸ ಹೇಳಿ. ನೀವು ಕಾಲಲ್ಲಿ ಎದ್ದು ತಲೆ ಮೇಲೆ ಹೊತ್ಕೊಂಡು ಮಾಡಿ ನೋಡಪ್ಪ. ನಾನು ಹೇಳಿದ್ದನ್ನು ಮಾಡೋದಾದ್ರೆ ಈ ಮದುವೆಗೆ ನಾನು ಒಪ್ಕೊಳ್ತೀನಿ. ನಿಮ್ಮದೇ ನೀವು ಮಾತಾಡ್ತೀನಿ ಅಂದ್ರೆ ಮದುವೆನೂ ಇಲ್ಲ, ಏನೂ ಇಲ್ಲ. ಇಲ್ಲಿಂದ ಮೊದಲು ದಾಟ ಬಿಡ್ಬೋದು. ಬೇಡ ನಡಿ, ಈ ಮದುವೆನೇ ಬೇಡ. ನೀನ್ ಇಲ್ಲದಿದ್ರೆ ಈ ಮದುವೆ ಬೇಡವೇ ಬೇಡ. ಅಪ್ಪ, ಏನ್ ಹೇಳ್ತಾ ಇದ್ದೀಯಪ್ಪ? ಇಲ್ಲಪ್ಪ, ನಮ್ಮ ತಮ್ಮನ ಮದುವೆ ನಡೀಲೇಬೇಕು. ನನ್ನ ತಮ್ಮನ ಮದುವೆ ನಡೀಲೇಬೇಕು. ಗೌಡ್ರೆ, ನೀವು ಹೇಳಿದ ಕಂಡೀಷನ್ಗೆ ನಾನು ಒಪ್ಪಿಕೊಂಡಿದ್ದೀನಿ. ಒಪ್ಕೊಂಡ್ಬಿಟ್ಟ? ಹೌದು ಗೌಡ್ರೆ, ನನಗೆ ಯಾರೋ ನಿಮ್ಮ ಸ್ನೇಹಿತರಿಗೆ ಕಾಗಪತ್ರ ಮುಟ್ಟಿಸಿ ಬರಬೇಕಲ್ಲ, ಮುಟ್ಟಿಸಿ ಬರುತ್ತೇನೆ. ಸರಿ ವಿಶ್ವ, ಆ ಕೆಲಸ ಮಾಡು. ನಾನಿಲ್ಲಿ ಮುಂದಿನಂತೆಲ್ಲ ಮದುವೆ ಕೆಲಸ ನೋಡ್ಕೋತೀನಿ. ನೀನು ಮದುವೆಯಲ್ಲಿ ಕಾಣಿಸ್ಕೊಂಡದ್ದಾದ್ರೆ ಮದುವೆ ಮನೆಯಲ್ಲಿ ಮದುವೆ ನಡೆಯೋದಿಲ್ಲ. ಎಲ್ರದ್ದು ಸ್ಮಶಾನ ಆಗ್ಬಿಡುತ್ತೆ. ಹುಷಾರ್. ಆಯ್ತು ಗೌಡ್ರೆ, ನಾನು ಬಡವನೇ ಇರಬಹುದು, ಕೊಟ್ಟ ಮಾತಿಗೆ ಯಾವತ್ತು ತಪ್ಪಲ್ಲ ಈಶ್ವ. ಯಾಕಂದ್ರೆ ನನ್ನ ತಂದೆ ಹಂಗ ಬೆಳೆಸಾನ್ರಿ ನನ್ನ. ಅಪ್ಪ ಹೇಳಪ್ಪ. ನಾನ ಗೌಡ್ ಹೇಳಿದಂಗ ಬೆಂಗಳೂರಿಗೆ ಹೋಗ್ತೀನಿ. ನನ್ನ ತಮ್ಮ ಮದುವೆ ಆಗಿಲ್ಲ ಅಂತ ನಾನು ಕೇಳಬಹುದು. ಕೇಳಿದಾಗ ಇಲ್ಲೇ ಹೊರಗಡೆ ಇದಾನಂತ ಅವನ ಲಗ್ನ ಕಾರ್ಯ ಮುಗಿಸಿಬಿಡಪ್ಪ. ಹಂಗಲ್ಲೋ ವಿಶ್ವ, ನನ್ನ ಎರಡು ಕಣ್ಣುಗಳಂತಿರುವ ನೀನು ಪ್ರಕಾಶ, ನಿಮ್ಮೊಳಗಿಬ್ಬರೊಳಗೆ ಯಾರೊಬ್ರು ಹೋದ್ರು ನನಗೆ ಕಷ್ಟನೇ. ಅಲ್ಲ, ಇವಳ ತಂಗಿ ಬೇಡಾದ್ರೆ ಎಲ್ಲರೂ ನಾನು ಮದುವೆ ಮಾಡೋಣ. ಅದರ ಬಿಟ್ಟು ಒಂದು ಹೆಣ್ಣಿಗೋಸ್ಕರ ನೀವಿಬ್ರು ಅಂತಬ್ರು ದೂರ ಆಗೋದು ಬೇಡ ಕಣೋ, ಬೇಡ. ನನ್ನ ತಮ್ಮನ ಮದುವೆ ಆಗುತ್ತೆ ಅಂದ್ರೆ ನನಗೆ ಇಂಥ ಕಷ್ಟ ಸಹಿಸಕ್ಕೂ ಸರಿಯಪ್ಪ, ಸರಿ. ಆದ್ರೆ ಈ ಗೌಡ್ರು ಹೇಳಿದ್ದಕ್ಕೂ ಒಪ್ಪಿಕೊಂಡು ನಾನು ಬೆಂಗಳೂರಿಗೆ ಹೋಗುತ್ತೇನೆ. ನನ್ನ ತಮ್ಮನ ಮದುವೆ ಆಗಲಿ, ಆಮೇಲೆ ಮತ್ತು ಹೊಳ್ಳಿ ಬರುತ್ತೇನೆ. ಮೊದಲೇ ದುಷ್ಟರ ಕಾಲಪ್ಪ. ಈ ಗೌಡ್ರು ಏನು ಕೆಲಸ ಹಚ್ತಾರೋ, ಏನು ಮೋಸ ಮಾಡ್ತಾರೋ ದೇವರಿಗೆ ಗೊತ್ತಪ್ಪ. ಅಪ್ಪ, ಈ ಕರೆಮದೇವಿಯ ಆಶೀರ್ವಾದ ಹಾಗೂ ನಿನ್ನ ಆಶೀರ್ವಾದ ನನ್ನ ಹೆಗಲ ಮೇಲೆ ಇರುವಾಗ ಯಾರು ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ಬಿಡಪ್ಪ. ಯಾರು ಏನು ಮಾಡಕ್ಕೆ ಸಾಧ್ಯ ಆಗಲ್ಲ. ಅಕಸ್ಮಾತ್ ಈ ರಣರಂಗದಲ್ಲಿ ಸೋತ್ರ ಈರು ಸ್ವರ್ಗ, ಎದ್ರ ವೀರು ಹುಲಿಯಾಗಿ ಮತ್ತೆ ಬಂದು ನಿನ್ನ ಮುಂದೆ ನಿಂತು ಆಶೀರ್ವಾದ ತೆಗೆದುಕೊಡುತ್ತೇನೆ. ಜಯಶಾಲಿಯಾಗಿ ಬಾ ಮಗ ಅಂತ ನನಗೆ ಆಶೀರ್ವದಿಸಪ್ಪ, ಆಶೀರ್ವದಿಸು. ಸಮಯ ಸಂದರ್ಭ ಹೆಂಗೆ ಬರುತ್ತೆ ಹೋಗಬೇಕು. ಧೈರ್ಯವಂತ ಕಣಪ್ಪ ನೀನು, ಧೈರ್ಯವಂತ. ನ್ಯಾಯ ನೀತಿ ಧರ್ಮದ ಭಕ್ತರಿಂದ ಮಾತು ಕೊಟ್ಟೆ. ಅದೇ ಪ್ರಕಾರ ನಿನ್ನ ತಮ್ಮನಿಗೋಸ್ಕರ, ನಿನ್ನ ತಮ್ಮನ ಸುಖಕ್ಕೋಸ್ಕರ ಎಂತ ಕಷ್ಟ ಬಂದ್ರೆ ಎದುರಿಸ್ತಾ ಇದೆಯಲ್ಲಪ್ಪ. ಭೇಷ್, ನಿಜವಾಗ್ಲೂ ನೀನು ದೇವರು ಕೊಟ್ಟ ಮಗ ಕಣಪ್ಪ, ದೇವರು ಕೊಟ್ಟ ಮಗ. ಅಂತ ದೊಡ್ಡ ಮಾತು ಮಾತಾಡಕತ್ತಿ. ಮೊದಲು ನನ್ನ ತಮ್ಮನ ಲಗ್ನ ಕಾರ್ಯ ಮುಗಿಸು. ಶಿವರಾಮ, ವಿಶ್ವ, ನಾನೇನು ಹೇಳ್ತೆ ಆ ಕೆಲಸ ಮಾಡಿ ಮೊದಲು. ಆಯ್ತು ಗೌಡ್ರ, ಒಟ್ಟಿನ ಮ್ಯಾಗ ನನ್ನ ಮಗನ ಪ್ರಕಾಶನ ಮದುವೆ ಆದ್ರೆ ಸಾಕು. ಮದುವೆ ಆಗಬೇಕಂದ್ರೆ ನಾನು ಹೇಳಿದ್ದು ಮಾಡಿ ಅಷ್ಟೇ. ಅದಕ್ಕೆ ಸುಮ್ಮನೆ ಕಂತೆ ಪುರಾಣ ಎಲ್ಲ ಹೊಡಿಬೇಡಿ. ವಿಶ್ವ. ಆಯ್ತು ಗೌಡ್ರಿ, ನಿಮ್ಮ ಆಳ ಕಡೆ ಆ ಕಾಗಪತ್ರ ಕೊಡಕ್ಕೆ ಹೇಳಿ, ನಾನು ಆ ಡಾಕ್ಯುಮೆಂಟ್ಸ್ ಹೋಗಿ. ಗೋವಿಂದ, ಅವನು ಎಲ್ಲೆಲ್ಲಿ ಹೊರಗಂಟು ಬೀಳ್ತಿರ್ಲಿ. ಅಲ್ರಿ, ಬೆಳಕನ ಹೊಡಿಯನವ್ರು ನೀವು. ಅಲ್ಲ, ಮನ್ಯಾಗ ಗೌಡ ನಾನು, ನೀನು ನೀವಿದ್ದಾಗ
ಮೊದಲು ಅವ್ನ ಕಾಗದ ಪತ್ರ ಕೊಟ್ಟು ಕಳಿಸ್. ಇವಂಗ ಅವ್ ಒಳಗಿನವ್ರಿ ಇಲ್ಲ ಅಂಗವಾಗಿತ್ತಲ್ಲ ಅವ್ ತರಂಗದಾಗ ಉಪ್ಪಿಡ್ತೀನಿ ಪೇಪರ್ ಹಾ ರೀ ಕೊಡೋಕ್ ಹೋಗಲಿ. ಅವ್ ಕೊಂಡಾನು ಇದ್ರಲ್ಲ ಅವ್ ಎರಡು ಕೊಡ್ತೀನಿ ನೋಡ್ರಿ. ಏಯ್ ಹೋಗ. ಅವರಮ್ಮ ಮದುವೆ ಕೆಲಸ ಎಲ್ಲ ನೋಡ್ಕೋ ಆಯ್ತಾ? ಆಯ್ತ್ರಿ ಗೌಡ್ರೆ, ಬರ್ತೀನಿ. ಏನಾದ್ರೂ ಬೇಕಾದ್ರೆ ನನ್ನನ್ನು ಬಂದು ಸಂಪರ್ಕ ಮಾಡಿ. ಹೌದ್ರಿ, ನನ್ನ ಬಲಗೈ ಇದ್ರೆ ನನ್ನ ಮಗ ವಿಶ್ವನೇ ಹೋಗಿ ನನ್ನ ಮೇಲೆ ನೀವನ್ನೆತ್ತ ಮದುವೆ ಮಾಡಬೇಕ್ರಿ. ಮತ್ತೆ ಲೇ ಶಿವರಾಮ, ನಿನ್ನ ಮಗ ಏನಾದ್ರೂ ಮದುವೆ ಮನೆಯಲ್ಲಿ ಕಾಣಿಸಿದ್ದಾದ್ರೆ ಗೊತ್ತಲ್ಲ. ಆಯ್ತ್ರಿ. ಸರಿ ಸರಿ ಹೋಗು. ಶಭಾಷ್ 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 ಸಾವುಕಾರ ಶಿವಪುತ್ರಪ್ಪ ಶಭಾಷ್. ಒಂದು ಮನೆನ ಹೆಂಗ ಹೊಡಿಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಲೇ ಲೇ ವಿಶ್ವ, ಕೋಳಿ ಕುಂಡೆಗೆ ನವಿಲಿಗೆರೆ ತಿರುಗಿದ್ರೆ ಕೋಳಿ ನವಿಲಾಗುದಿಲ್ಲ. ಹಂಗಂತ ನೀನು ನನ್ನ ಮನೆಗೆ ಬಂದು ಹಾರಾಡಿ ಹೋದ್ರ ಏ ಸಾವುಕಾರ ಸೋಲು ಮಗನೇ ಅಲ್ಲ. ಮದುವೆ 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 ಅಂತ ಮನೆ ತುಂಬಾ ಸಂಭ್ರಮ ಮಾಡ್ತಾ ಇದ್ದಾರ. ಆದ್ರೆ ಮದುವೆಯಿಂದ ನಿಮ್ ಮನೆ ಸಂಸಾರ ಹೊಡೆಯುತ್ತೆ ಮಗನೇ. ನಾನ ಬೇರೆ, ನನ್ನ ಸ್ಟೈಲೇ ಬೇರೆ. ಹಲೋ